Hello students, welcome to Druvika Academy. ಹೇಗಿದ್ರೆ ಕೂಡ ಎಲ್ಲ ಕೂಡ I hope everybody is doing fine. So PGCET 2025 mock allotment result ಕೂಡ ಬಂದಿತ್ತು ಮೊನ್ನೆ. So ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ನೆನ್ನೆ ಸಾಯಂಕಾಲ 5 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಸ್ಟೂಡೆಂಟ್ಸ್ ಕೂಡ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಕೆಲವೊಂದು ಡೌಟ್ಸ್ಗಳಿದಾವೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ. ಆ್ಯಂಡ್ ಕೆಲವೊಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ ಕೆಇಎದವರು. ಆ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿರಲಿಲ್ಲ. ಸೊ ಬಿಕಾಸ್ ಆಫ್ ದಸರಾ ಆ್ಯಂಡ್ ಆಲ್. ಸೊ ನಾನು ಕೂಡ ಬಿಸಿ ಆಗಿದ್ದೆ. ಸೊ ಆ ಒಂದು ನೋಟಿಫಿಕೇಶನ್ ಏನಿದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ, ಅದನ್ನ ಹೇಳ್ಕೊಡ್ತೀನಿ. ಸೊ ಥರ್ಡ್ವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಇಟ್ ಈಸ್ ಹ್ಯಾವಿಂಗ್ ಅ ವೆರಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ನೋಡ್ತಾ ಹೋಗೋಣ ಏನೇನು ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಏನೇನು ಅಪ್ಡೇಟ್ಸ್ ಇದಾವೆ. ರೈಟ್. ಸೊ ಫಸ್ಟ್ ಆಫ್ ಆಲ್ ನೀವು ಕೆಇ ವೆಬ್ಸೈಟ್ನ ಓಪನ್ ಮಾಡಿದ್ರೆ ವಿಲ್ ಬಿ ಹ್ಯಾವಿಂಗ್ ಎರಡು ಅಪ್ಡೇಟ್ ಬಿಟ್ಟಿದ್ದಾರೆ. ಒಂದು PGCET 2025 ಅನಕು ಸೀಟ್ ಹಂಚಿಕೆ ಫಲಿತಾಂಶ ಅಂತ ಬಿಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡೋದು ಒಂದು PDF ಓಪನ್ ಆಗುತ್ತೆ. ಈ PDF ಅಲ್ಲಿ ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ನೋಡ್ಕೋಬಹುದು. ಈ PDF ಅಲ್ಲಿ ಏನೇನು ಇರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ಫಾರ್ಮೇಷನ್. ರೈಟ್. ಸೊ ನೋಡ್ರಿ ಇಲ್ಲಿ ಅನಕು ಸೀಟ್ ಹಂಚಿಕೆ ಫಲಿತಾಂಶ. ಸೊ MBA MCA ME MTech ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಾತಿ ಅರ್ಹ ಅಭ್ಯರ್ಥಿಗಳು ದಾಖಲಿಸಿರುವ ಆಪ್ಷನ್ ಇಚ್ಛೆ ಬಾರ್ ಆಯ್ಕೆಗಳನ್ನು ದಾಖಲಿಸಿ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ಅನಕು ಸೀಟ್ ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ದಿನಾಂಕ 29/9/2025 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಯಾಗಿ ಪ್ರಕಟಿಸಲಾಗಿದೆ. ಅಂದರೆ 29ನೇ ತಾರೀಕು ಏನು ಮಾಡಿದ್ದಾರೆ ಅವರು ಮಾಕ್ ಅಲಾಟ್ಮೆಂಟ್ನ ರಿಲೀಸ್ ಮಾಡಿದ್ರು. ಅಂದರೆ ಇಟ್ ಇಸ್ ಅ ಡ್ರಿಲ್. ನೀವು ಮಾಡಿರೋಂಥ ಆಪ್ಷನ್ ಎಂಟ್ರಿ ಮೇಲೆ ಒಂದು ಡ್ರಿಲ್ ಮಾಡಿಬಿಟ್ಟು ಒಂದು ಮಾಕ್ ಆಗಿ ಒಂದು ಆಪ್ಷನ್ ಎಂಟ್ರಿ, ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ಮಾಕ್ ಆಗಿ ಒಂದು ರಿಸಲ್ಟ್ನ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಅ ಫೈನಲ್. ರೈಟ್. ನೆಕ್ಸ್ಟು, ಈ ಅನಕು ಸೀಟ್ ಹಂಚಿಕೆಯ ಪ್ರಕ್ರಿಯೆಯು ಕೇವಲ ಒಂದು ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆಯ ಪ್ರಕ್ರಿಯೆ ಮಾತ್ರವಾಗಿರುತ್ತದೆ. ಅನಕು ಸೀಟ್ ಹಂಚಿಕೆಯ ನಂತರ ಅಭ್ಯರ್ಥಿಗಳು ತಮ್ಮ ಇಚ್ಛೆಗಳನ್ನು ದಾಖಲಿಸುವ ಕಾರಣದಿಂದಲೇ ಅನಕು ಸೀಟ್ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಹಂಚಿಕೆಯಾದ ಸೀಟು ವಾಸ್ತವಿಕ ಸೀಟು ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಸಿಗಬಹುದು ಅಥವಾ ಸಿಗದಿರಬಹುದು. ಅಂದರೆ ಏನು, ನಿಮಗೆ ಮಾಕ್ ಅಲಾಟ್ಮೆಂಟ್ ಏನಾಗಿದೆಯಲ್ಲ ಅದೇ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗಲ್ದೇನಿರಬಹುದು. ತುಂಬ ಜನ ಸ್ಟೂಡೆಂಟ್ ಏನು ಅನ್ಕೋತೀರಾ, ಅದೇ ಸಿಕ್ಬಿಡುತ್ತೆ, ಮಾಕ್ ಅಲಾಟ್ಮೆಂಟ್ ಏನು ಸಿಕ್ಕಿದೆ ಅದೇ ಕಾಲೇಜ್ ಸಿಕ್ಬಿಡುತ್ತೆ ಅನ್ಕೋತೀರಾ. ಆ ರೀತಿ ಇರೋದಿಲ್ಲ. ಬಿಕಾಸ್ ಎಲ್ಲರದು ಪ್ರಿಫರೆನ್ಷಿಯಲ್ ಆರ್ಡರ್ ಚೇಂಜ್ ಆಗುತ್ತೆ. ನಿಮಗೆ ಅದೇ ಕಾಲೇಜ್ ಸಿಗಬಹುದು, ಸಿಗಲ್ದೆ ಕೂಡ ಇರಬಹುದು. ಆದರೆ ಈ ಅನಕು ಹಂಚಿಕೆ ಪ್ರಕ್ರಿಯೆಯು ಅಭ್ಯರ್ಥಿಗಳು ಈಗಾಗಲೇ ನಮೂದಿಸಿರುವ ತಮ್ಮ ಇಚ್ಛೆಗಳನ್ನು ಪರಿಷ್ಕರಿಸಲು, ಅಪ್ಡೇಟ್ ಮಾಡಲು, ಸೇರಿಸಲು ಅಥವಾ ಕೈ ಬಿಡಲು ಸಹಾಯ ಮಾಡುತ್ತದೆ. ಅಂದರೆ ಇದರ ಅರ್ಥ ಏನು, ನೀವೊಂದು 10 ಕಾಲೇಜ್ನ ಹಾಕಿದ್ದೀರಾ, ಅದರಲ್ಲಿ ನಿಮಗೆ ಒಂದು 3ನೇ ಕಾಲೇಜ್ ಸಿಕ್ಕಿದೆ. ಸೊ ನಿಮಗೆ ಇವಾಗ 4ನೇ ಕಾಲೇಜ್ ಬೇಕು ಅಥವಾ 1ನೇ ಕಾಲೇಜೇ ಬೇಕಾಗಿದೆ. ಸೊ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ, ನೀವು ಅದನ್ನ ರೀಆರ್ಡರ್ ಮಾಡಬಹುದು, ರೀಶಫಲ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಹೊಸ ಕಾಲೇಜ್ನ ಆ್ಯಡ್ ಮಾಡಬಹುದು. ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಆದ್ದರಿಂದ ಅಭ್ಯರ್ಥಿಗಳು ಈ ಹಂಚಿಕೆ ಆಧರಿಸಿ ಯಾವುದೇ ಕಾಲೇಜಿಗೆ ಪ್ರವೇಶ ಪಡೆಯಲು ಅರ್ಹರಾಗುವುದಿಲ್ಲ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಿಜವಾದ ಫಲಿತಾಂಶ ಬರುವವರೆಗೆ ಕಾಯಬೇಕಾಗಿರುತ್ತದೆ. ಅಭ್ಯರ್ಥಿಗಳು ಅನಕು ಫಲಿತಾಂಶವನ್ನು ಪರಿಶೀಲಿಸಿದ ನಂತರ ಇಚ್ಛೆ ಆಯ್ಕೆಗಳನ್ನು ಅವಶ್ಯಕವಿದ್ದಲ್ಲಿ ಬದಲಾಯಿಸಬಹುದು, ಸೇರಿಸಬಹುದು, ಅಳಿಸಬಹುದು. ಇಟ್ ಮೀನ್ಸ್ ಯು ಕ್ಯಾನ್ ಆ್ಯಡ್ ದ ಕಾಲೇಜ್, ಯು ಕ್ಯಾನ್ ಡಿಲೀಟ್ ದ ಕಾಲೇಜ್ ಆ್ಯಂಡ್ ಯು ಕ್ಯಾನ್ ರೀಶಫಲ್ ದ ಕಾಲೇಜ್. ರೈಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿಯವರೆಗೆ ಇಚ್ಛೆ ಬಾರ್ ಆಯ್ಕೆಗಳನ್ನು ದಾಖಲಿಸದೇ ಇರುವ ಅರ್ಹ ಅಭ್ಯರ್ಥಿಗಳು ಸಹ ಇಷ್ಟವಿದ್ದಲ್ಲಿ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ಅನಕು ಸೀಟು ಹಂಚಿಕೆಯ ಫಲಿತಾಂಶದ ನಂತರ ದಾಖಲಿಸಬಹುದಾಗಿರುತ್ತದೆ. ಅಂದರೆ ಯಾರ್ಯಾರು ಇನ್ನೂ ಕೂಡ ನೋಡ್ರಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೇ ಇರಲಿಲ್ಲ, ನೀವು ಕೂಡ ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ. 750 rupees ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಅಭ್ಯರ್ಥಿಗಳು ಅಂತಿಮವಾಗಿ ಸಲ್ಲಿಸುವ ಇಚ್ಛೆ ಬಾರ್ ಆಯ್ಕೆಗಳ ಪಟ್ಟಿಯ ಪ್ರಿಂಟ್ ಅನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅಭ್ಯರ್ಥಿಗಳು ಮೊದಲ ಸುತ್ತಿನ ಸೀಟು ಹಂಚಿಕೆಯ ದಿನಾಂಕ 3/10/2025 ಬೆಳಿಗ್ಗೆ 11 ಗಂಟೆವರೆಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬಹುದು. ಎಲ್ಲಿವರೆಗೂ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬಹುದು, 3ನೇ ತಾರೀಕು, ಅಂದರೆ ನಾಳೆ ಬಿಟ್ಟು ನಾಡಿದ್ರವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು, ಬೆಳಗ್ಗೆ 11 ಗಂಟೆವರೆಗೂ. ರೈಟ್. ಒಂದು ಬಾರಿ ಮಾತ್ರ ಇಚ್ಛೆ ಆಯ್ಕೆಯನ್ನು ದಾಖಲಿಸುವ ಬಗ್ಗೆ ಮುಖ್ಯ ಸೂಚನೆ. ಅಂದರೆ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇ ನೋಡ್ರಿ, ಇಲ್ಲಿ ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಇಚ್ಛೆ ಬಾರ್ ಆಯ್ಕೆಗಳು ಮುಂದಿನ ಎಲ್ಲ ಸುತ್ತುಗಳು ಸೀಟು ಹಂಚಿಕೆಯ ಅದೇ ಇಚ್ಛೆ ಬಾರ್ ಆಯ್ಕೆಗಳನ್ನು ಪರಿಗಣಿಸಲಾಗುತ್ತದೆ. ಹೊಸದಾಗಿ ಇಚ್ಛೆ ಬಾರ್ ಆಯ್ಕೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳಿಗೆ ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ದಾಖಲಿಸಿರುವ ಇಚ್ಛೆ ಬಾರ್ ಆಯ್ಕೆಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಯೂಲ್ನಲ್ಲಿ ತೋರಿಸಲಾಗುವುದು. ಅಭ್ಯರ್ಥಿಗಳು ದಾಖಲಿಸಿದ ಇಚ್ಛೆ ಬಾರ್ ಆಯ್ಕೆಗಳನ್ನು ತೆಗೆದುಹಾಕಲು ಅಥವಾ ಕ್ರಮಾಂಕಗಳನ್ನು ಬದಲಾಯಿಸಬಹುದು. ಆಯಾ ಸುತ್ತಿನ ಸೀಟು ಹಂಚಿಕೆಯ ನಂತರ ಆಪ್ಟ್ ಮಾಡುವ ಚಾಯ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್. ರೈಟ್. ಸೊ ಇಲ್ಲಿವರೆಗೂ ಲಾಸ್ಟ್
ಏನು ಹೇಳಿದಾರೆ ನೋಡ್ರಿ ಇಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಗೊತ್ತಿಲ್ಲ, ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಡ್ರಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಇಲ್ಲೇ. ಇದು ಈ ಸತಿ ಬಂದಿದೆ, ಲಾಸ್ಟ್ ಟೈಮ್ ಇದಾಗಿರಲಿಲ್ಲ, ಬಟ್ ಈ ಸತಿ ಬಂದಿದೆ. ಇದರ ಅರ್ಥ ಏನು? ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ ಮಾಕ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮಾಕ್ ಆಪ್ಷನ್ ಎಂಟ್ರಿಯಲ್ಲಿ ನೀವು ಒಂದು 25 ಕಾಲೇಜ್ನ ಹಾಕಿದ್ರಿ ಅಂತ ಅನ್ಕೊಡ್ರಿ. ಇವಾಗ ಏನು ಮಾಡ್ಬೋದು? ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಬೋದು. 25 ಕಾಲೇಜಲ್ಲಿ ನೀವು 5 ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಅವಾಗ 20 ಆಗುತ್ತೆ. 5 ಕಾಲೇಜ್ನ ಆ್ಯಡ್ ಮಾಡ್ಬೋದು, 30 ಆಗುತ್ತೆ. ಮೂರನೇ ಪ್ರಿಫರೆನ್ಸ್ನ 1ನೇ ಪ್ರಿಫರೆನ್ಸ್ ಆಗ್ಬೋದು, 1ನೇ ಪ್ರಿಫರೆನ್ಸ್ನ 10ನೇ ಪ್ರಿಫರೆನ್ಸ್ ಆಗ್ಬೋದು. ಏನು ಬೇಕಾದ್ರೆ ರೀಶಫಲ್ ಮಾಡ್ಬೋದು. ಫಸ್ಟ್ ರೌಂಡಲ್ಲಿ ನೀವು 20 ಕಾಲೇಜ್ ಹಾಕಿದ್ರೆ ಅನ್ಕೊಡ್ರಿ, 5 ಕಾಲೇಜ್ ಡಿಲೀಟ್ ಮಾಡಿದ್ರೆ ಅಂತ ಅನ್ಕೊಡ್ರಿ. ಸೊ ಇವಾಗ 20 ಕಾಲೇಜಲ್ಲಿ ನಿಮಗೆ 4ನೇ 4th ಪ್ರಿಫರೆನ್ಸ್ ಕಾಲೇಜ್ ಸಿಕ್ತು ಅಂತ ಅನ್ಕೊಡ್ರಿ. ಏನು 4th ಪ್ರಿಫರೆನ್ಸ್ ಕಾಲೇಜ್ ನಿಮಗೆ ಸಿಕ್ತು ಅಂತ ಅನ್ಕೊಡ್ರಿ. ಅವಾಗ ನೀವು ಐದರ್ ಚಾಯ್ಸ್ 1 ತಗೊಂಡು ಅದೇ ಕಾಲೇಜ್ಗೆ ಹೋಗ್ಬೋದು, ಚಾಯ್ಸ್ 2 ತಗೊಂಡು ಆ ಕಾಲೇಜ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ನೆಕ್ಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗಲೇಬೇಕು. ಯಾವ ಕಾಲೇಜ್ ಸಿಗಲಿಲ್ಲ ಅಂದರೆ ಮತ್ತೆ 4th ಪ್ರಿಫರೆನ್ಸ್ ಕಾಲೇಜ್ ನಿಮಗೆ ಸಿಗುತ್ತೆ. ಅಥವಾ ಚಾಯ್ಸ್ 3 ತಗೊಂಡು 4ನೇ ಕಾಲೇಜ್ನ ಏನು ಮಾಡ್ಬೋದು? ಡಿಲೀಟ್ ಮಾಡಿಬಿಟ್ಟು, ಅಥವಾ 4ನೇ ಕಾಲೇಜ್ನ ಸರೆಂಡರ್ ಮಾಡಿ ಇನ್ನೂ 19 ಕಾಲೇಜ್ನ ನೀವು ಹೋಗ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಬರುತ್ತೆ, ನೀವು ಫಸ್ಟ್ ರೌಂಡಲ್ಲಿ 20 ಕಾಲೇಜ್ನ ಏನು ಆ್ಯಡ್ ಮಾಡಿರ್ತಾರಲ್ಲ, ಇದೇ 20 ಕಾಲೇಜು ಸೆಕೆಂಡ್ ರೌಂಡಲ್ಲಿ ಕೂಡ ಇರುತ್ತೆ. ನೆನಪಿಟ್ಕೊಡ್ರಿ. ನೀವು ಸೆಕೆಂಡ್ ರೌಂಡಲ್ಲಿ ಇವಾಗ ಸಪೋಸ್ ನಾನು RV ಹಾಕಿದ್ದೀನಿ, PS ಹಾಕಿದ್ದೀನಿ, BNM ಹಾಕಿದ್ದೀನಿ, ರೈಟ್. ನೆಕ್ಸ್ಟು BMSIT ಹಾಕಿದ್ದೀನಿ, ರೈಟ್. ನೆಕ್ಸ್ಟು ರೇವಾ ಹಾಕಿದ್ದೀನಿ, ನೆಕ್ಸ್ಟು ನ್ಯೂ ಹಾರಿಝಾನ್ ಹಾಕಿದ್ದೀನಿ ಅಂತ ಹಾಕಿರ್ತೀರ ಫಸ್ಟ್ ರೌಂಡಲ್ಲಿ. ರೈಟ್. ಇಲ್ಲಿ ನಿಮಗೆ ಯಾವುದೋ ಒಂದು BMSIT ಸಿಕ್ಬಿಡ್ತು ಅಂದ್ಕೊಡ್ರಿ. ನೀವು ಚಾಯ್ಸ್ 2 ತೊಗೊಂಡು ಇದನ್ನು ಹೋಲ್ಡ್ ಮಾಡಿಕೊಂಡು ಅಪ್ಪರ್ ಆಪ್ಷನ್ ಚಾಯ್ಸ್ 2 ತೊಗೊಂಡ್ರೆ ಇದಕ್ಕಿಂತ ಮೇಲ್ಗಡೆ ಇರೋ ಆಪ್ಷನ್ ಮಾತ್ರ ಓಪನ್ ಇರುತ್ತೆ. ಚಾಯ್ಸ್ 2 ತೊಗೊಂಡ್ರೆ ಅಂದರೆ RV, PS, BNM ಇದಷ್ಟೇ ಓಪನ್ ಇರುತ್ತೆ. ಇದನ್ನು ಹೊರತುಪಡಿಸಿ ಕೆಳಗಿಂದ ರೇವಾ ಮತ್ತು ನ್ಯೂ ಹಾರಿಝಾನ್ ಡಿಲೀಟ್ ಆಗಿರುತ್ತೆ. ಅಂದರೆ ಹೊಸ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಓನ್ಲಿ ಈ 3 ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ. ಯಾವುದು? RV, PS, BNM ಇವಷ್ಟೇ ಓಪನ್ ಇರುತ್ತೆ ನಿಮಗೆ. ಇದನ್ನು ಹೊರತುಪಡಿಸಿ ಯಾವ ಕಾಲೇಜ್ನು ಕೂಡ ಆ್ಯಡ್ ಮಾಡೋಕ್ಕೆ ಬರಲ್ಲ. ಈಗ ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿದ್ರಲ್ಲ, ಟೋಟಲ್ ಆಗಿ 170, 180 ಕಾಲೇಜ್ ಬಿಟ್ಟಿದ್ರಲ್ಲ, ಅವು ಯಾವ ಕಾಲೇಜ್ನು ಕೂಡ ಆ್ಯಡ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ರೌಂಡಲ್ಲಿ ಏನು 20 ಕಾಲೇಜ್ ಹಾಕಿರ್ತಾರಲ್ಲ, ಅದಷ್ಟೇ ಕಾಲೇಜ್ ನಿಮಗೆ ಇದ್ದಂಗೆ, ಅದಷ್ಟೇ ಕಾಲೇಜು. ಅದು ಬಿಟ್ಟು ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಹಾಂ, ಬರುತ್ತೆ. ಯಾವ್ದು ಬರುತ್ತೆ? ಐ ವಿಲ್ ಶೋ ಯು ದಿಸ್. ನಾನು ತೋರಿಸ್ತೀನಿ, ಒಂದು ನಿಮಿಷ. ಜಸ್ಟ್ ಗಿವ್ ಮಿನಿಟ್. ನೋಡ್ರಿ, ಇಲ್ಲಿ PGCET 2025 ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ, ಹೌದಲ್ವಾ? ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಕಾಲೇಜಸ್ ಇದಾವಲ್ಲ, ಈ ಕಾಲೇಜಸ್ನೆಲ್ಲ ನೀವು ಮಾಡ್ಬೋದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ನಿಮಗೆ ಈ ಎಲ್ಲ ಕಾಲೇಜಲ್ಲಿ ಒಂದು 20 ಕಾಲೇಜ್ ಆ್ಯಡ್ ಮಾಡಿದಾರೆ ಅಂತ ಅನ್ಕೊಡ್ರಿ. ಸಪೋಸ್ ಒಂದು 180 ಕಾಲೇಜ್ ಇದೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್, ಜಸ್ಟ್ ಐ ಆಮ್ ಗಿವಿಂಗ್ ಎ ಎಕ್ಸಾಂಪಲ್. ಆಲ್ರೈಟ್. ಒಂದು 180 ಕಾಲೇಜ್ ಇದಾವೆ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಈ 180 ಕಾಲೇಜಲ್ಲಿ ನೀವು 20 ಕಾಲೇಜ್ನ ಆ್ಯಡ್ ಮಾಡಿದ್ರೆ ಯಾವಾಗ? ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ. ಇವಾಗ ಮಾಕ್ ಅಲಾಟ್ಮೆಂಟ್ ಆಯ್ತು. ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ 20 ಕಾಲೇಜ್ನ ಆ್ಯಡ್ ಮಾಡಿದ್ರೆ ಅಂತ ಅನ್ಕೊಡ್ರಿ. ಸೊ ಈ 20 ಕಾಲೇಜ್ ಬಿಟ್ಟು 160 ಕಾಲೇಜ್ ಉಳ್ಕೊಂಡಿದಾವಲ್ಲ, ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಈ 160 ಕಾಲೇಜಲ್ಲಿ ಯಾವ ಕಾಲೇಜ್ನ ಕೂಡ ನಿಮಗೆ ಆ್ಯಡ್ ಮಾಡೋಕ್ಕೆ ಬರಲ್ಲ. ಬರೀ 20 ಕಾಲೇಜ್ ಏನು ಆ್ಯಡ್ ಮಾಡ್ತಾರಲ್ಲ, ಇದೇ ಕಾಲೇಜ್ಗಳು ಯಾರ್ಯಾರು ಸೆಕೆಂಡ್ ರೌಂಡಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಇದೇ 20 ಕಾಲೇಜ್ಗಳು ಬರುತ್ತೆ. ಈ 160 ಕಾಲೇಜ್ಗಳಲ್ಲಿ ಯಾವ ಕಾಲೇಜ್ ಕೂಡ ಆ್ಯಡ್ ಮಾಡೋಕ್ಕೆ ಬರಲ್ಲ. 180ರಲ್ಲಿ 20 ಆ್ಯಡ್ ಮಾಡಿದ್ದೀರಾ, ಈ 20 ಕಾಲೇಜ್ ಮಾತ್ರ ಸೆಕೆಂಡ್ ರೌಂಡಿಗೆ ಕ್ಯಾರಿ ಆಗುತ್ತೆ. ನೀವು ಚಾಯ್ಸ್ 2, ಚಾಯ್ಸ್ 3 ತೊಗೊಂಡ್ರೆ 19 ಕಾಲೇಜ್ ಆ್ಯಡ್ ಇರುತ್ತೆ, ಹೌದಲ್ವಾ? 19 ಅಲ್ಲ, ಚಾಯ್ಸ್ 2 ತೊಗೊಂಡ್ರೆ ನಿಮಗೆ 20 ಕಾಲೇಜ್ ಆ್ಯಡ್ ಮಾಡಿದ್ದೀರಾ. ಸೊ 4th ಪ್ರಿಫರೆನ್ಸ್ ಕಾಲೇಜ್ ಸಿಕ್ಕಿದೆ ಅಂದರೆ ಮೇಲ್ಗಡೆ 3 ಕಾಲೇಜ್ ಓಪನ್ ಇರುತ್ತೆ. ಚಾಯ್ಸ್ 3 ಅಂದರೆ ಏನಾಗುತ್ತೆ? 20 ಕಾಲೇಜ್ ಹಾಕಿದ್ರೆ 4ನೇ ಕಾಲೇಜ್ ಸಿಕ್ಕಿದೆ. 4ನೇ ಕಾಲೇಜ್ ಸಿಕ್ಕಿದೆ ಅಂದರೆ 4ನೇ ಕಾಲೇಜ್ನ ನೀವು ಚಾಯ್ಸ್ 3 ತೊಗೊಂಡು ಗೌರ್ಮೆಂಟಿಗೆ ಸರೆಂಡರ್ ಮಾಡ್ತೀರಾ. ಅಂದರೆ 20ರಲ್ಲಿ 1 ಹೋದರೆ 19 ಕಾಲೇಜ್ ಓಪನ್ ಇರುತ್ತೆ ನಿಮಗೆ. 19 ಬಿಟ್ಟು ಈ 160ರಲ್ಲಿ ಮತ್ತೆ ಯಾವ ಕಾಲೇಜು ಹಾಕಕ್ಕೆ ಬರಲ್ಲ. ಹಾಗಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನ ಹಾಕ್ರಿ. ಹಾಂ, ಬಟ್ ಒಂದು ಪಾಯಿಂಟ್ ಇದೆ ಇಲ್ಲಿ. ದೇ ಹ್ಯಾವ್ ಮೆನ್ಷನ್ ಒನ್ ಪಾಯಿಂಟ್, ದಟ್ ಈಸ್ ಈ 20 ಕಾಲೇಜಲ್ಲಿ 19 ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ ಅಂತ ಹೇಳಿದ್ರಲ್ಲ, ಇದ್ರ ಜೊತೆಗೆ ಕೆಲವೊಂದು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಯಾವ ಕಾಲೇಜ್ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ.
ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಈಗ ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ಗೆ ಬಂತ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ರು. ಫಸ್ಟ್ ರೌಂಡ್ ಆದಮೇಲೆ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೆಲವೊಂದು ಕಾಲೇಜ್ಗಳು ಹೊಸದಾಗಿ ಬಂದು ಸೇರ್ಕೊಳ್ಳುತ್ತೆ. ಅಂದರೆ 180 ಕಾಲೇಜು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಇತ್ತು. ಫಸ್ಟ್ ರೌಂಡ್ ಆದಮೇಲೆ ಇನ್ನೊಂದು 20 ಕಾಲೇಜ್ಗಳು ನಮ್ಮ ಹತ್ರ ಮ್ಯಾನೇಜ್ಮೆಂಟಲ್ಲಿ ಸೀಟ್ಗಳು ಯಾರು ತೊಗೊಳ್ತಾ ಇಲ್ಲ, ನಾವು KE ಕೊಡ್ತೀವಿ ಇದನ್ನ, ಈ ಸೀಟ್ಗಳನ್ನು ಗೌರ್ಮೆಂಟ್ ಅವರು ನಮಗೆ ಇದನ್ನ ಫಿಲ್ ಮಾಡಿಕೊಡ್ರಿ ಅಂತ ಹೊಸ 20 ಕಾಲೇಜ್ಗಳು ಬರ್ಬೋದು. ಆ 20 ಕಾಲೇಜ್ನ ನೀವು ಆ್ಯಡ್ ಮಾಡ್ಬೋದು. ಅವಾಗ ಆ 20 ಕಾಲೇಜ್ನ ಆ್ಯಡ್ ಮಾಡ್ಬೋದು. ಬಟ್ ಈ 20 ಕಾಲೇಜಸ್ ಆರ್ ನಾಟ್ ದ್ಯಾಟ್ ಗುಡ್ ಕಾಲೇಜಸ್. ಅಷ್ಟು ಒಳ್ಳೆ ಕಾಲೇಜಸ್ ಬರುವಂಥ ಚಾನ್ಸಸ್ ಇರಲ್ಲ. ಬಿಕಾಸ್ ಏನಾಗಿರುತ್ತೆ, 180 ಕಾಲೇಜ್ ಆಲ್ರೆಡಿ ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ಕಾಲೇಜಸ್. ಹೊಸದಾಗಿ ಯಾವ ಕಾಲೇಜ್ ಬಂದ್ವಪ್ಪ ಅಂದರೆ ಅವ್ರ ಮ್ಯಾನೇಜ್ಮೆಂಟ್ ಫಿಲ್ ಆಗಿರಲ್ಲ, ಏನೋ ಒಂದು ಪಾಸಿಬಿಲಿಟಿ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಆವಾಗ ಕೆಲವೊಂದು ಕಾಲೇಜ್ಗಳು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಾಗ ಅವು ಬಂದಿರುತ್ತೆ. ಆ ಕಾಲೇಜ್ಗಳನ್ನ ಮಾತ್ರ ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ಬೋದು. ಬಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ ಇವಾಗ ನೀವು ಹಾಕಿರೋ ಕಾಲೇಜ್ ಎಷ್ಟು ಕಾಲೇಜ್ ಬೇಕಾದ್ರೆ ಆ್ಯಡ್ ಮಾಡಿರಿ. 180 ಕಾಲೇಜ್ ಇದಾವ, 180 ಕಾಲೇಜ್ಗಳು ಕೂಡ ಆ್ಯಡ್ ಮಾಡ್ಬೋದು. ನೀವು ಪ್ರಾಬ್ಲಮ್ ಇಲ್ಲ, 180 ಕಾಲೇಜ್ಗಳು ಕೂಡ ಆ್ಯಡ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್ ನೀವು ಎಷ್ಟು ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜ್ ಆ್ಯಡ್ ಮಾಡಿರ್ತಿರಲ್ಲ ಅಷ್ಟೇ ಕಾಲೇಜು ಸೆಕೆಂಡ್ ರೌಂಡಿಗೆ ಹೋಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಮತ್ತೆ ನೀವು ಅದೇ 180 ಕಾಲೇಜಲ್ಲಿ ಮತ್ತೆ ಬೇರೆ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಕೊಡ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಬೇಕಾದ್ರೆ ಐ ಜಸ್ಟ್ ರೀಡ್ ಇಟ್ ಔಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಪಾಯಿಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಆಲ್ರೈಟ್, ಸೊ ವಿಲ್ ಸಿ ಹಿಯರ್ ಫಲಿತಾಂಶ. ಕ್ಯಾನ್ ಜಸ್ಟ್ ರೀಡ್ ಇಟ್ ಔಟ್. ಬಿಕಾಸ್ ಇದು ಹೋದ್ರೆ ಒಂದು ಬಾರಿ ಮಾತ್ರ ಇಚ್ಛೆ ಆಯ್ಕೆಯನ್ನು ದಾಖಲಿಸುವ ಬಗ್ಗೆ ಮುಖ್ಯ ಸೂಚನೆ. ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಇಚ್ಛೆ ಆಯ್ಕೆಗಳು ಮುಂದಿನ ಎಲ್ಲ ಸುತ್ತುಗಳ ಸೀಟು ಹಂಚಿಕೆಗೆ ಅದೇ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಲಾಗುತ್ತದೆ. ಓಕೆ, ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಅಭ್ಯರ್ಥಿಗಳಿಗೆ ಅವಕಾಶವಿರುವುದಿಲ್ಲ. ಹೊಸದಾಗಿ ಅಂದ್ರೆ ಏನು, 20 ಕಾಲೇಜ್ ಹಾಕಿದರೆ 20 ಕಾಲೇಜು ಸೆಕೆಂಡ್ ರೌಂಡಿಗೂ ಹೋಗುತ್ತೆ. ಇನ್ ಕೇಸ್ ಥರ್ಡ್ ರೌಂಡ್ ಬಿಟ್ಟರೆ ಥರ್ಡ್ ರೌಂಡಿಗೂ ಅದೇ ಹೋಗುತ್ತೆ. ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ ಎಂಟ್ರಿ ಮಾಡಿದಲ್ಲಿ ತೋರಿಸಲಾಗುತ್ತದೆ. ಅಭ್ಯರ್ಥಿಗಳು ದಾಖಲಿಸಿದ ಇಚ್ಛೆ ಆಯ್ಕೆಗಳನ್ನು ತೆಗೆದುಹಾಕಲು ಅಥವಾ ಕ್ರಮಾಂಕದಲ್ಲಿ ಬದಲಾಯಿಸಬಹುದು. ಅಂದರೆ ಒಂದು 20 ಕಾಲೇಜ್ ಹಾಕಿದ್ರಿ, ಒಂದು ಕಾಲೇಜ್ ಸಿಕ್ಕಿತ್ತು, ಅದನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋದರೆ 19 ಕಾಲೇಜ್ ಓಪನ್ ಇದೆ ಅಂತ ಕೊಡ್ರಿ. ಇವಾಗ 19 ಕಾಲೇಜ್ ಓಪನ್ ಇದೆ ಅಂತ ಕೊಡ್ರಿ. 19ರಲ್ಲಿ ನೀವು 1ನೇ ಕಾಲೇಜ್ನ 19ನೇ ಕಾಲೇಜ್ ಮಾಡ್ಬೋದು, 18ನೇ ಕಾಲೇಜ್ನ 2ನೇ ಕಾಲೇಜ್ ಮಾಡ್ಬೋದು, 3ನೇ ಕಾಲೇಜ್ನ 15ನೇ ಕಾಲೇಜ್ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಮಾಡಿರಿ, ಪ್ರಾಬ್ಲಮ್ ಇಲ್ಲ. ಅಥವಾ ನೀವು 3ನೇ ಕಾಲೇಜ್ನ ಡಿಲೀಟ್ ಮಾಡ್ಬೋದು, 10ನೇ ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಅದೇ ಕಾಲೇಜ್ಗಳು ಓಪನ್ ಇರುತ್ತೆ. ಪ್ಲಸ್ ಹೊಸದಾಗಿ ಯಾವುದಾದ್ರು ಕಾಲೇಜ್ ಬಂತು, ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ರಲ್ಲ, ಅದರಲ್ಲಿ ಇಲ್ಲದೇ ಇರೋ ಕಾಲೇಜ್ಗಳು ಕೆಲವೊಂದು ಆ್ಯಡ್ ಆದರೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಕಾಲೇಜ್ಗಳನ್ನ ನೀವು ಆ್ಯಡ್ ಮಾಡ್ಬೋದು. ಬಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೀಟ್ ಮ್ಯಾಟ್ರಿಕ್ಸಲ್ಲಿರುವಂತಹ ಕಾಲೇಜ್ಗಳನ್ನ ನಿಮಗೆ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ದಿಸ್ ಇನ್ ಅ ವೆರಿ ವೆರಿ ಪ್ರಾಪರ್ ವೇ. ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು, ಆ್ಯಂಡ್ ಒನ್ ಮೋರ್ ಥಿಂಗ್ ತುಂಬ ಸ್ಟೂಡೆಂಟ್ಸ್ಗೆ, ಬಿಕಾಸ್ ಇವತ್ತು ನಾನು ಕಂಪ್ಲೀಟ್ಲಿ ಬ್ಯುಸಿ ಇದ್ದೆ, ತುಂಬ ಕಾಲ್ಸ್ ಇದ್ವು, ದಟ್ ಕಂಪ್ಲೀಟ್ಲಿ ಬ್ಯುಸಿ ಆಗಿದೆ, ಆಕ್ಯುಪೈಡ್ ಆಗಿದೆ ಬೇರೆ ಬೇರೆ ಕೆಲಸದಲ್ಲಿ. ಸೊ ಆಲ್ಮೋಸ್ಟ್ 90% ರಿಸೀವ್ ಮಾಡಿದ್ದೆ. ತುಂಬ ಜನ ಡೌಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಜನ ಹತ್ರ ಆಗಿಲ್ಲ. ಬಟ್ ತುಂಬ ಜನ ಮೆಜಾರಿಟಿ ಡೌಟ್ಸ್ ಬರ್ತಾ ಇರೋದೇನು ಗೊತ್ತಾ, ಮೆಜಾರಿಟಿ ಡೌಟ್ಸ್ ಬರ್ತಾ ಇರೋದೆಲ್ಲನೂ ಕೂಡ, ಸರ್ ನನಗೆ ಇವಾಗ 1, 2, 3, 4, 5, 6 ಈ ರೀತಿ ಪ್ರಿಫರೆನ್ಸ್ ಹಾಕಿದ್ದೀನಿ. ನನಗೆ 4ನೇ ಕಾಲೇಜು ಸಿಕ್ಕಿದೆ ಸರ್, ಇವಾಗ ಸಿಕ್ಕಿದೆ ಮಾಕ್ ಅಲಾಟ್ಮೆಂಟಲ್ಲಿ. ನನಗೆ ಇದೇ ಕಾಲೇಜ್ ಸಿಗಬೇಕಾದ್ರೆ ನಾನು ಏನು ಮಾಡ್ಬೇಕು ಸರ್ ಅಂತ ತುಂಬ ಜನ ಕೇಳ್ತಾಯಿರ. ನಿಮಗೆ ಇದೇ ಕಾಲೇಜ್ ಬೇಕು, ಇಫ್ ಯು ಆರ್ ಕನ್ಫರ್ಮ್ಡ್ ನನಗೆ 4ನೇ ಕಾಲೇಜ್ ಬೇಕೇ ಬೇಕು ಅಂತ ನಿಮ್ಗೆ ಕನ್ಫರ್ಮ್ ಆ ರೀತಿ ಇತ್ತಪ್ಪ ಅಂದರೆ ನೀವೇನು ಮಾಡಬೇಕು, ಇದನ್ನು ತೆಗೆದುಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಹಾಕಬೇಕು. ಆವಾಗ ನಿಮಗೆ ಅದೇ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಬಿಕಾಸ್ ನಿಮಗದು 4ನೇ ಪ್ರಿಫರೆನ್ಸ್ ಇದ್ದಾಗಲೂ ಕೂಡ ಸಿಕ್ಕಿತ್ತು. ಇವಾಗ ಬೇರೆದವರು ಆಪ್ಷನ್ ಎಂಟ್ರಿ ಚೇಂಜ್ ಮಾಡಿದ್ರು ಕೂಡ, ಪ್ರಿಫರೆನ್ಸಸ್ ಚೇಂಜ್ ಮಾಡಿದ್ರು ಕೂಡ ಆ ಕಡೆ ಆಗಬಾರ್ದು ಅವ್ರು ಏನು ಮಾಡಬೇಕು, ಅದೇ ಕಾಲೇಜ್ ತೆಗೆದು ಫಸ್ಟ್ ಪ್ರಿಫರೆನ್ಸ್ ಹಾಕಬೇಕು. ಆವಾಗ ಆ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಆ ರೀತಿ ಹಾಕುವಾಗ ಯೋಚನೆ ಮಾಡಿರಿ, ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಹಾಕಂಗಿಲ್ಲ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಆ ಕಾಲೇಜ್ನ ಹೋಲ್ಡ್ ಮಾಡಿ ಹೋಗಬೇಕು ಅಂದರೆ ಚಾಯ್ಸ್ 2 ತೊಗೋಬೇಕು. ಚಾಯ್ಸ್ 2 ತೊಗೋಬೇಕಾದ್ರೆ ಏನು, ಚಾಯ್ಸ್ 2 ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಸಿಕ್ಕಿರುವಂಥ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ. ಮೇಲ್ಗಡೆ ಇರೋ ಕಾಲೇಜ್ ಅಂದರೆ ಏನು, ನಿಮಗೆ 4ನೇ ಕಾಲೇಜ್ ಇದು ಆಲ್ಔಟ್ ಆಗಿತ್ತಾ, 3, 2, 1 ಇವಷ್ಟೇ ಓಪನ್ ಇರುತ್ತೆ. ನೀವು ಅದೇ ಫಸ್ಟ್ ಪ್ರಿಫರೆನ್ಸ್ ಕಾಲೇಜ್ 1ನೇ ಪ್ರಿಫರೆನ್ಸೇ ನಿಮ್ಗೆ ಸಿಕ್ಬಿಡ್ತು ಅಂದರೆ ಅದ್ರ ಮೇಲಿರೋ ಕಾಲೇಜ್ ಯಾವೂ ಇರಲ್ಲ. ಹಾಗಾಗಿ ನಿಮಗವಾಗ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಾಗ ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ಗಳನ್ನ ಮಾಡಿ. ರೈಟ್, ಆ್ಯಂಡ್ ಒನ್ ಮೋರ್ ಡೌಟ್. ಪ್ರತಿ ವರ್ಷ ಏನು ಮಾಡ್ತಿದ್ರು, ಸಪ್ರೇಟ್ ಆದಂತಹ ಲಿಂಕ್ ಬಿಡ್ತಿದ್ರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ.
I'll just show you that. Wait. ಲೆಟ್ ಮಿ ಗೋ ಹಿಂದಿನ ವರ್ಷದ ಪ್ರವೇಶ ಹೋದೆ PGC 2024 ಹೋದರೆ ಇಲ್ಲಿ ಏನಾಗತ್ತೆ ನೋಡ್ರಿ. ಕ್ಲೇಮ್ ಸ್ಲಿಪ್ ಆಯಿತು. ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಇದು. ಇಲ್ಲಿ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಇದಾದ್ಮೇಲೆ ನೋಡ್ರಿ ಅನಕು ಪ್ರವೇಶ ಲಿಂಕ್ ಅಂದರೆ ಫಲಿತಾಂಶ ಲಿಂಕ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದು. ಇದಾದ್ಮೇಲೆ ಮೊದಲ ಸುತ್ತಿನ ಹಂಚಿಕೆಯ ಫಲಿತಾಂಶದ ಲಿಂಕ್. ಓಕೆ, ಸೊ ಅಂದರೆ ಏನು ಮಾಡಬೇಕಾಯಿತು ಹೊಸ ಲಿಂಕ್ ಏನಾರು ಕೊಡ್ತಾರ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಓಕೆ, ಹೊಸ ಲಿಂಕ್ ಏನಾರು ಕೊಡ್ತಾರಾ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಬಟ್ ಅವ್ರು ಹೊಸ ಲಿಂಕ್ ಯಾವುದು ಕೊಟ್ಟಿಲ್ಲ. ಇವಾಗ ನೀವು ಯಾವ ಲಿಂಕ್ ಉಪಯೋಗಿಸ್ಕೊಂಡು, ಯಾವುದು ದಿಸ್ ಒನ್ ಇಲ್ಲಿ ನೋಡ್ರಿ, ಹೇಳಿದೆಪ್ಪ ಅದು ಇದು ನೋಡ್ರಿ, PGCET 2025 MBA MCA MTech Agriculture ಆಯ್ಕೆ ನಮೂದು ಲಿಂಕ್. ಇದೇ ಲಿಂಕ್ ಮೇಲೆ ಹೋಗಿ ನೀವೇನು ಮಾಡ್ಬೇಕು ಇವಾಗ, ಯು ಹ್ಯಾವ್ ಟು ಡೂ ದ ಆಪ್ಷನ್ ಎಂಟ್ರಿ. ಮತ್ತೆ ಹೊಸ ಲಿಂಕ್ ಏನಾದ್ರು ಬಿಡ್ತಾರಾ ಅಂದರೆ ಬಿಡಲ್ಲ. ನೀವೇನು ಮಾಡಬೇಕು, ಇದೇ ಲಿಂಕ್ ನಾಳೆವರೆಗೂ ನೋಡ್ತೀನಿ ನಾನು ಹೊಸ ಲಿಂಕ್ ಬಿಡ್ತಾರೆ ಏನು ಅಂತ. ಬಟ್ ಮೋಸ್ಟ್ ಪ್ರಾಬ್ಲಿ ಇನ್ನೇನು ಬಿಡ್ತಾರೆ, ನೆನ್ನೆನೇ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ಆದರೆ ಇದೇ ಲಿಂಕ್ ಯಾವುದು ಮುಂಚೆ ಏನು ಲಿಂಕಲ್ಲಿ ನೀವು ಹೋಗಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅದೇ ಲಿಂಕ್ ಹೋಗಿ ಮತ್ತೆ ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು. ತುಂಬ ಜನ ಸ್ಟೂಡೆಂಟ್ಸು ನಾವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೇನೆ ಸರ್, ಅದನ್ನು ಹಾಗೆ ಬಿಟ್ಬಿಡಲ್ಲ, ಈ ರೀತಿ ತುಂಬ ಜನ ಡೌಟ್ ಇದೆ. ಸೊ ನೀವೇನು ಮಾಡಿರಿ, ಒಂದ್ಸತಿ ಲಾಗಿನ್ ಆಗ್ಬಿಟ್ಟು ನಿಮ್ಮ ಕಾಲೇಜ್ಗಳು ಇನ್ನೊಂದ್ಸಲ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡಿಕೊಂಡು ಯು ಹ್ಯಾವ್ ಟು ಕ್ಲಿಕ್ ಆನ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಯಾವ್ಯಾವ ಕಾಲೇಜ್ ಹಾಕಿದ್ರೆ ಅಲ್ಲಿ ಬರುತ್ತೆ ನಿಮಗೆ ಫಸ್ಟ್ ರೌಂಡ್ ಪ್ರಿಫರೆನ್ಷಿಯಲ್ ಲಿಸ್ಟ್ ಅಂತ ಬರುತ್ತೆ. ಕಾಲೇಜ್ಗಳು ಯಾವ ಹಾಕಿರ್ತೀರ ಆ ಲಿಸ್ಟ್ಗಳನ್ನ ನಿಮ್ಮ ಹತ್ರ ಇಟ್ಕೊಂಡಿರಿ. ಸಪೋಸ್ ಇನ್ನೇನಾಗುತ್ತೆ, ಒಂದು 6 ಕಾಲೇಜ್ ಹಾಕಿರ್ತೀರ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಸಲ್ಟಲ್ಲಿ ನಿಮಗೆ 6 ಕಾಲೇಜ್ ಬಿಟ್ಟು 7ನೇ ಕಾಲೇಜ್ ಅಲಾಟ್ ಆಗ್ಬಿಡ್ಬೋದು ಟೆಕ್ನಿಕಲ್ ಗ್ಲಿಚ್ಚಿಂದ. ಅವಾಗ ಏನು ಮಾಡ್ಬೋದು, ನೀವು ಕನ್ಸರ್ನ ರೈಸ್ ಮಾಡ್ಬೋದು KEಗೆ, ನಾನು ಆ ಕಾಲೇಜ್ ಹಾಕಿಲ್ಲ ನಂಗೆ ಸಿಕ್ಕಿದೆಪ್ಪ ಸರಿ ಮಾಡ್ಕೊಡಿದ್ದ ಅಂತ. ಅವಾಗ ಅವ್ರು ಏನು ಮಾಡ್ತಾರೆ, ಸರಿ ಮಾಡಿ ಕೊಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಲಿಸ್ಟ್ಗಳನ್ನ ನಿಮ್ಮ ಹತ್ರ ಇಟ್ಕೊಂಡಿರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಆ PDF ತೆಗೆದು ನಿಮ್ಮ ಹತ್ರ ಇಟ್ಕೊಂಡಿರಿ. ರೈಟ್, ಫೈನ್. ಸೊ ಈ ಒಂದು ವಿಡಿಯೋದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಪ್ರತಿಯೊಂದು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿರಿ. ವೆರಿ ಸಾರಿ, ನಾನು ನೆನ್ನೆ ಮಾಡಬೇಕಾಗಿತ್ತು ಬಿಕಾಸ್ ಐ ವಾಸ್ ವೆರಿ ಬಿಸಿ, ಹಾಗಂಗೆ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ನೋಟಿಫಿಕೇಶನ್ ಐ ಫೆಲ್ಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು. ಹಾಗಾಗಿ ದಟ್ ಹ್ಯಾವ್ ಮೇಡ್ ಈ ಟೈಮಲ್ಲಿ ಕೂಡ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಡ್ರಿ, ಯಾರ್ಯಾರಿಗೆ ಅರ್ಥ ಆಯಿತು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಇದನ್ನೆಲ್ಲ ಕೂಡ. ಸೊ ದ್ಯಾಟ್ ಏನಾಗುತ್ತೆ, ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ನಾವು ಆಪ್ಷನ್ ಎಂಟ್ರಿನ ಇವಾಗ ಯಾವ ರೀತಿ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ನಾನು 5 ಕಾಲೇಜ್ ಹಾಕ್ತೀನಿ, ಸೆಕೆಂಡ್ ರೌಂಡ್ ಮತ್ತೆ ಟ್ರೈ ಮಾಡ್ತೀನಿ ಅಂತ ಕೂತಿರ್ತಾರೆ. ಇವಾಗ ಏನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಅದೇ ಪ್ರಿಫರೆನ್ಸ್, ಅದೇ ಕಾಲೇಜ್ಗಳು ಸೆಕೆಂಡ್ ರೌಂಡ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ಇವಾಗಲೇ ಆಪ್ಷನ್ ಎಂಟ್ರಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನ ಮಾಡಿರಿ. ಇಫ್ ಯು ಆರ್ ಶೋರ್ about the college then you can go with that college, no problem. but ಯಾರು ರ್ಯಾಂಕಿಂಗ್ ತುಂಬ ಜಾಸ್ತಿ ಇದೆ, 10,000 15,000 ರ್ಯಾಂಕಿಂಗ್ ಇದೆ ಅಂದರೆ ಜಾಸ್ತಿ ಕಾಲೇಜ್ಗಳನ್ನ ಹಾಕಿರಿ. ಸೊ ದಟ್ ಯು ವಿಲ್ ಗೆಟ್ ಅ ಬೆಟರ್ ಕಾಲೇಜ್. ರೈಟ್, ಫೈನ್. ಸೊ ಇದೊಂದು ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋದು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಹೊಸ ಅಪ್ಡೇಟ್ ಜೊತೆಗೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಾನು. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.